ಹಾಯ್ ಸ್ನೇಹಿತರೆ, ಅದೊಂದು ಮಳೆಗಾಲದ ಸಮಯದಲ್ಲಿ ನಡೆದ ಘಟನೆ. ರಾತ್ರಿ 10 ಗಂಟೆಯ ಸಮಯ. ನಾನು ನನ್ನ ಬೈಕ್ನಲ್ಲಿ ಮಾರ್ಕೆಟ್ನಿಂದ ಮನೆಗೆ ಹೊರಟಿದ್ದೆ. ನಾನು ರೇನಕೋಟ್ ತಂದಿರಲಿಲ್ಲ. ರಸ್ತೆ ನಿರ್ಜನವಾಗಿತ್ತು. ತುಂತುರು ಹನಿಗಳು ಬೀಳುತ್ತಿತ್ತು. ನಾನು ಬೈಕ್ನಲ್ಲಿ ವೇಗವಾಗಿ ಹೋಗುತ್ತಿದ್ದೆ. ರಸ್ತೆಯಲ್ಲಿ ರಿನು ಎನ್ನುವ ಮೌನ. ಒಮ್ಮೆಲೆ ಜೋರಾಗಿ ಮಳೆ ಸುರಿಯಲು ಆರಂಭಿಸಿತು. ನಾನು ಮಳೆಯಿಂದ ತೊಯ್ದು ತೊಪ್ಪೆಯಾಗಿದ್ದೆ. ನಿಲ್ಲಲು ಯಾವುದಾದರೂ ಮುಚ್ಚಿದ ಅಂಗಡಿ ಸಿಗುತ್ತದೆ ಅಂತ ನೋಡುತ್ತಾ ಬೈಕ್ನ ವೇಗ ಕಡಿಮೆ ಮಾಡಿ ಆಚೆ ಈಚೆ ನೋಡಿದೆ. ಬಲಬದಿಗೆ ಒಂದು ಅಂಗಡಿ ಕಾಣಿಸಿತು. ಅಂಗಡಿ ಮುಚ್ಚಿತ್ತು. ಅಂಗಡಿಯ ಎಡಬದಿಗೆ ಅಂಗಡಿಗೆ ಒತ್ತಿಕೊಂಡು ಜನರಿಗೆ ಕುಳಿತುಕೊಳ್ಳಲು ಕಾಂಕ್ರೀಟ್ ಬಾಕ್ಸ್ ಇತ್ತು. ಅಂಗಡಿ ಮುಂದಿನ ಚಾವಣಿ ರಸ್ತೆಯ ಅಂಚಿನವರೆಗೂ ವಿಸ್ತರಿಸಿದ್ದರು. ಹಾಗಾಗಿ ಮಳೆಗೆ ಒಳ್ಳೆ ಆಶ್ರಯ ಸಿಕ್ಕಿತು. ನಾನು ಅಂಗಡಿ ಹತ್ತಿರ ಬೈಕ್ ನಿಲ್ಲಿಸಿ ಓಡಿ ಅಂಗಡಿ ಮುಂದೆ ನಿಂತುಕೊಂಡೆ. ನನ್ನ ಬಟ್ಟೆ ಎಲ್ಲಾ ತೊಯ್ದು ತೊಪ್ಪೆಯಾಗಿದ್ದೆ. ಅಷ್ಟರಲ್ಲಿ ಒಂದು ರೆಡ್ ಪ್ಲೆಷರ್ ಸ್ಕೂಟಿ ಬಂದು ಅಂಗಡಿ ಮುಂದೆ ನಿಂತಿತು. ಅದರಿಂದ ಒಬ್ಬ ಸುಂದರ ಹಾಟ್ ಹುಡುಗಿ ಒಬ್ಬಳು ಇಳಿದು ಓಡಿ ನನ್ನ ಪಕ್ಕ ಬಂದು ನಿಂತಳು. ನಾನು ಅವಳತ್ತ ತಿರುಗಿ ನೋಡಿದೆ. ಬೆಳ್ಳಗಿನ ಆಕರ್ಷಕ ಮೈಕಟ್ಟಿನ ದೇಹ, ಸುಂದರ ಮುಖ, ಕೆಂಪು ತುಟಿ, ಮುದ್ದಾದ ಗಲ್ಲ, ತುಸು ಉಬ್ಬಿದ ದಪ್ಪ ಮೊಳೆ, ತೆಳು ಸೊಂಟ, ಸ್ಕರ್ಟ್ನಲ್ಲಿ ದಪ್ಪಗೆ ಉಬ್ಬಿದ ಗುಂಡೆಗೆ ಸುಂದರ ಕುಂದೆ, ಬೆಳ್ಳಿಗೆ ಸುಂದರವಾದ ಕಾಲು. ಭಾರತದ ಪ್ರಮುಖ ಜ್ಯೋತಿಷ್ಯರು ಪ್ರೀತಿ, ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ, ಧನವಶ, ಜನವಶ, ಸಂತಾನ, ಇನ್ನು ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಎಂದೇ ಸಂಪರ್ಕಿಸಿ. ಮಳೆಯಲ್ಲಿ ನೆನೆದು ಪೂರ್ತಿ ಒದ್ದೆಯಾಗಿದ್ದಳು. ಅವಳು ಮೇಲೆ ಬಿಳಿಯ ಟೀ ಶರ್ಟ್ ಹಾಗೂ ಕೆಳಗೆ ಕೆಂಪು ಸ್ಕರ್ಟ್ ಧರಿಸಿದ್ದಳು. ಕೆಂಪು ಸ್ಕರ್ಟ್ ಮಂಡಿವರೆಗೆ ಇತ್ತು. ಮಳೆಯಲ್ಲಿ ನೆನೆದು ಅವಳ ಬಟ್ಟೆ ಪೂರ್ತಿ ಒದ್ದೆಯಾಗಿತ್ತು. ತಲೆಯಿಂದ ನೀರಿನ ಹನಿಗಳು ಹರಿದು ಎದೆ ಮೇಲೆ ಬೀಳುತ್ತಿತ್ತು. ಟೀ ಶರ್ಟ್ ಪೂರ್ತಿ ಒದ್ದೆಯಾಗಿ ಮೈಗೆ ಅಂಟಿಕೊಂಡು ಅವಳ ದಪ್ಪ ಮೊಳೆಯ ಆಕಾರ ಕಾಣುತ್ತಿತ್ತು. ಒದ್ದೆ ಸ್ಕರ್ಟ್ ಅವಳ ದಪ್ಪ ಕುಂದೆಗೆ ಅಂಟಿಕೊಂಡು ತಿಕ್ಕದ ಆಕಾರ ಎದ್ದು ಕಾಣುತ್ತಿತ್ತು. ಒದ್ದೆಯಾದ ಆ ಡ್ರೆಸ್ನಲ್ಲಿ ಅವಳು ತುಂಬಾ ಹಾಟ್ ಆಗಿ ಕಾಣಿಸುತ್ತಿದ್ದಳು. ಅವಳು ನನ್ನ ಕಡೆ ನೋಡಿ ಮುಗುಳ್ನಕ್ಕಳು. ಪ್ರತಿಯಾಗಿ ನಾನು ಮುಗುಳ್ನಕ್ಕೆ. ಅವಳ ದೇಹ ಸಿರಿ ನೋಡಿ ಆ ಧಾರಾಕಾರ ಮಳೆಯಲ್ಲಿ ನೆನೆದಿದ್ದರೂ ನನ್ನ ಮೈ ಬಿಸಿಯಾಯಿತು. ಮಳೆ ಜೋರಾಗಿ ರಪ ರಪನೆ ಬೀಳುತ್ತಿತ್ತು. ಅವಳಿಗೆ ಚಳಿ ಆಗಿ ನಡುಗುತ್ತಿದ್ದಳು. ನಾನು ಅವಳ ಜೊತೆ ಹೇಗೆ ಮಾತಾಡಲಿ ಅಂತ ಯೋಚನೆ ಮಾಡುತ್ತಾ ನಿಂತಿದ್ದೆ. ಅಷ್ಟರಲ್ಲಿ ಅವಳೇ ನನ್ನ ಕಡೆ ನೋಡಿ. ಅವಳು, ತುಂಬಾ ಜೋರು ಮಳೆ ಅಲ್ವಾ? ನಾನು, ಹೌದು. ನಾನು ರೇನ್ ಕೋಟ್ ಕೂಡ ತರಲಿಲ್ಲ, ಪೂರ್ತಿ ಒದ್ದೆಯಾದೆ. ಅವಳು, ಹೌದು, ನಾನು ಕೂಡ. ಪೂರ್ತಿ ದೇಹ ಒದ್ದೆಯಾಗಿ ಚಳಿ ಆಗ್ತಾ ಇದೆ ಅಂದಳು ಚಳಿಯಿಂದ ನಡುಗುತ್ತಾ. ನಾನು ಮನಸ್ಸಿನಲ್ಲೇ ಬಿಸಿ ಅಪ್ಪುಗೆ ಕೊಟ್ಟು ಒಂದು ಕಿಸ್ ಕೊಡ್ಲಾ, ಎಲ್ಲ ಚಳಿ ದೂರಾಗುತ್ತದೆ. ಅವಳು, ಯಾಕೆ ಏನೂ ಮಾತಾಡ್ತಿಲ್ಲ ನೀವು? ನಿಮಗೆ ಚಳಿ ಆಗ್ತಾ ಇಲ್ವಾ? ನಾನು, ಇಲ್ಲ, ಆಗ್ತಾ ಇದೆ. ನೋಡಿ, ಇಲ್ಲಿ ಪೂರ್ತಿ ಒದ್ದೆಯಾಗಿದ್ದೇನೆ. ಅವಳು, ಹೌದು, ನೋಡ್ದೆ ಎನ್ನುತ್ತಾ ಅವಳು ತನ್ನ ಟೀ ಶರ್ಟ್ ಸ್ವಲ್ಪ ಮೇಲೆತ್ತಿ ಹಿಂಡಿದಳು. ಆಗ ಅವಳ ಸುಂದರ ಸೊಂಟ ಮತ್ತು ಹೊಕ್ಕುಳ ಕಾಣಿಸಿತು. ನಾನು ಅವಳ ಹೊಟ್ಟೆಯನ್ನೇ ನೋಡುತ್ತಾ ಇದ್ದೆ. ಅವಳು ಹಾಗೆ ನೀರನ್ನು ಹಿಂಡಿ ನನ್ನ ಕಡೆ ನೋಡಿದಳು. ನನ್ನನ್ನು ನೋಡಿ ಟೀ ಶರ್ಟ್ ಕೆಳಗೆ ಇಳಿಸಿದಳು. ನಾನು ತಕ್ಷಣ ನನ್ನ ನೋಟ ಬೇರೆ ಕಡೆ ತಿರುಗಿಸಿದೆ. ಅವಳು, ಹೌದು, ನಿಮ್ಮ ಮನೆಯಲ್ಲಿ? ನಾನು, ಇಲ್ಲೇ ಟೊಲನಕಾದಿಂದ 3ನೇ ಕ್ಲಾಸ್ನಲ್ಲಿ. ಅವಳು, ಹೌದಾ? ನಮ್ದು ಸೆಂಟ್ ಜೋಸೆಫ್ ಚರ್ಚ್ ಹತ್ರ. ನಾನು, ನೀವು ಕ್ರಿಶ್ಚಿಯನ್ನಾ? ಅವಳು, ಹೌದು. ರೀನಾ ನನ್ನ ಹೆಸರು. ನಿಮ್ದು? ನಾನು, ವಾವ್, ರೀನಾ, ಏನ್ ಸುಂದರ ಹೆಸರು ಅಂದೆ ಮನಸ್ಸಲ್ಲಿ. ನನ್ನ ಹೆಸರು ರವಿ. ಇಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ ಉದ್ಯೋಗ. ಅವಳು, ಹೂನ್. ನಾನು ಡಿಗ್ರಿ ಸ್ಟೂಡೆಂಟ್. ನಾನು, ಓ ನೈಸ್ ಅಂದೆ. ನಾನು ನನ್ನ ಟೀ ಶರ್ಟ್ ಬಿಚ್ಚಿ ಹಿಂಡಿ ನೀರು ತೆಗೆದೆ. ಅವಳು ನನ್ನ ಸದುಡ ದೇಹ ನೋಡಿ ಮೆಚ್ಚುಗೆಯಿಂದ, ವಾವ್, ನೀವು ಜಿಮ್ ಹೋಗ್ತೀರಾ? ನಾನು, ಹೌದು ಎನ್ನುತ್ತಾ ಮತ್ತೆ ಟೀ ಶರ್ಟ್ ಧರಿಸಿದೆ. ಅವಳು, ನೀವು ಸ್ವಲ್ಪ ಆಚೆ ತಿರುಗಿ. ನಾನು ಸ್ಕರ್ಟ್ ಸ್ವಲ್ಪ ಹಿಂಡಬೇಕು. ನಾನು, ಓಕೆ ಅಂತ ಆ ಕಡೆ ಮುಖ ತಿರುಗಿಸಿದೆ. ಅವಳು ಬಾಗಿ ತನ್ನ ಸ್ಕರ್ಟ್ನನ್ನು ತೊಡೆವರೆಗೆ ಮೇಲೆತ್ತಿ ನೀರನ್ನು ಹಿಂಡತೊಡಗಿದಳು. ನಾನು, ನನಗೆ ಅವಳ ಹೊಟ್ಟೆ ನೋಡಿದ್ದು ಮನಸ್ಸಲ್ಲಿ ಹಾಗೇ ಇತ್ತು. ಇನ್ನು ಅವಳ ತೊಡೆ ಹೇಗಿರಬಹುದು ಅಂತ ಯೋಚಿಸಿ ಅವಳತ್ತ ಮುಖ ತಿರುಗಿಸಿದೆ. ಅವಳು ತನ್ನ ಸ್ಕರ್ಟ್ನನ್ನು ಕೆಳಗಿನಿಂದ ತೊಡೆವರೆಗೆ ಏರಿಸಿ ಜೋರಾಗಿ ನೀರನ್ನು ಹಿಂಡುತ್ತಿದ್ದಳು.
ಅವಳ ಸುಂದರ ದಪ್ಪ ಬಿಳಿ ಅರ್ಧ ನಗ್ನ ತೊಡೆ ಕಾಣುತ್ತಿತ್ತು. ನಾನು ವಾವ್ ಏನ್ ಸಖತ್ತಾಗಿದೆ ತೊಡೆ ಅಂತ ಕಣ್ಣರಳಿಸಿ ನೋಡುತ್ತಿದ್ದೆ. ಅವಳು ನಾನು ನೋಡುವುದು ಗೊತ್ತಿಲ್ಲದೆ ಸ್ಕರ್ಟ್ ಮತ್ತೆ ಸ್ವಲ್ಪ ಮೇಲೆತ್ತಿ ಹಿಂಡುತ್ತಿದ್ದಳು. ನಾನು ಅವಳಿಗೆ ಗೊತ್ತಿಲ್ಲದೆ ಅವಳ ದೇಹ ಸಿರಿ ನೋಡಿ ಆಸ್ವಾದಿಸುತ್ತಿದ್ದೆ. ಮಳೆ ಜೋರಾಗಿ ರಪರಪನೆ ಬೀಳುತ್ತಿತ್ತು. ರಸ್ತೆ ನಿರ್ಜನವಾಗಿತ್ತು. ರೋಡ್ ಲೈಟ್ ಬಿಟ್ಟು ಸುತ್ತಲೂ ಕತ್ತಲೆ. ರಿನು ಅಂತ ಜೋರಾಗಿ ಗಾಳಿ ಬೀಸುತ್ತಿತ್ತು. ಮಳೆಯಲ್ಲಿ ನೆನೆದಿದ್ದು ಜೊತೆಗೆ ಈ ಚಳಿಗಾಳಿ ಬೀಸುತ್ತಿದ್ದರಿಂದ ಇಬ್ಬರೂ ಗಡಗಡನೆ ನಡುಗುತ್ತಿದ್ದರು. ಮಳೆ ಹಾಗೆ ಧಾರಾಕಾರವಾಗಿ ಸುರಿಯುತ್. ಅವಳು ಹಾಗೆ ಹಿಂಡುತ್ತಾ ನನ್ನ ಕಡೆ ನೋಡಿ, ಏನು ನಿಮಗೆ ಆಚೆ ತಿರುಗಿ ಅಂತ ಹೇಳಿದ್ದಲ್ಲ ನಾನು ಅಂದಳು. ನಾನು ನಿನ್ನಂತ ಹಾಟ್ ಸುಂದರ ಹುಡುಗಿ ಪಕ್ಕದಲ್ಲಿ ಇದ್ದಾಗ ಯಾರು ಆ ಕಡೆ ಮುಖ ತಿರುಗಿಸುತ್ತಾರೆ ಅಂದೆ ನಗುತ್ತಾ. ಅವಳು ಏನ್ರಿ ಡೈರೆಕ್ಟ್ ಏಕವಚನದಲ್ಲಿ ಕರೆತ್ತಿದ್ದೀರಾ ಅಂದಳು ಸ್ಕರ್ಟ್ ಕೆಳಗೆ ಇಳಿಸಿ ಮುಖ ಕೆಂಪಗೆ ಮಾಡಿ. ನಾನು ನೀನು ನನ್ನನ್ನು ಹಾಗೆ ಕರಿ, ನನಗೆ ಸಂತೋಷ ಆಗುತ್ತದೆ. ಅವಳು ಯಾಕೆ? ನಿಮ್ಮ ಮಾತಿನ ದಾಟಿ ಚೇಂಜ್ ಆಗ್ತಾ ಇದೆ. ನಾನು ಅದಕ್ಕೆ ನಿನ್ನ ದೇಹಸಿರಿ ಕಾರಣ. ನಿನ್ನನ್ನು ನೋಡುತ್ತಾ ಇದ್ದರೆ ಮುದ್ದಾಡಿ ಕಿಸ್ ಕೊಡಬೇಕು ಅನಿಸುತ್ತಿದೆ. ಅವಳು ಏನೂ ಮಾತಾಡಲಿಲ್ಲ, ತಲೆ ತಗ್ಗಿಸಿ ತೆಪ್ಪಗೆ ನಿಂತಳು. ಬಹುಶಃ ನಾಚಿಕೆಯಿಂದ ಇರಬೇಕು. ಆಗ ಜೋರಾಗಿ ಗುಡುಗು ಮಿಂಚು ಸಹಿತ ಮಳೆ ಇನ್ನೂ ಜೋರಾಗಿ ಸುರಿಯತೊಡಗಿತು. ನನಗೆ ಈ ಮಳೆ ವಾತಾವರಣದಲ್ಲಿ ಅವಳ ಹಾಟ್ ದೇಹ ಸಿರಿ ನೋಡಿ ನನಗೆ ಮೈಯಲ್ಲಿ ಏನೇನೋ ಫೀಲ್ ಆಗುತ್ತಿದೆ. ಅವಳ ತುಟಿಗೆ ಕಿಸ್ ಕೊಡಬೇಕು ಅನಿಸುತ್ತಿದೆ. ನಾನು ನಿನಗೆ ಬಾಯ್ ಫ್ರೆಂಡ್ ಇದ್ದಾನಾ? ಅವಳು ಇಲ್ಲ ಯಾಕೆ ಅಂದಳು ತಲೆ ಎತ್ತಿ ನನ್ನ ನೋಡಿ. ನಾನು ನೀನು ಯಾವತ್ತೂ ಕಿಸ್ ಮಾಡಿಲ್ವಾ? ಅವಳು ಇಲ್ಲ ಅಂದಳು ಮುಖ ಕೆಂಪಗೆ ಮಾಡಿ. ನಾನು ಒಂದು ಕಿಸ್ ಕೊಡ್ಲಾ? ಅವಳು ಬೇಡ ಬೇಡ. ನಾನು ಈ ಚಳಿಯಲ್ಲಿ ಇಬ್ಬರಿಗೂ ಮೈ ನಡುಗುತ್ತಿದೆ. ಒಂದು ಕಿಸ್ ಕೊಟ್ಟು ಅಪ್ಪುಗೆ ತಗೊಂಡ್ರೆ ಚಳಿ ದೂರಾಗುತ್ತದೆ ಅಂದೆ. ಅವಳು ಬೇಡ ಅದು ನನಗೆ ನಾಚಿಕೆ ಆಗುತ್ತೆ ಅಂದಳು ತಲೆ ತಗ್ಗಿಸಿ. ನಾನು ಪ್ಲೀಸ್ ಬೇಡ ಅನ್ನಬೇಡ. ನಿನ್ನಂತ ಹಾಟ್ ಹುಡುಗಿ ಇಂತಹ ವಾತಾವರಣದಲ್ಲಿ ಸಿಕ್ಕಾಗ ಒಂದು ಕಿಸ್ ಆದರೂ ಕೊಡಬೇಕು ಅನಿಸುತ್ತಿದೆ. ಅವಳು ಏನು ಮಾತಾಡದೆ ಸುಮ್ಮನೆ ತಲೆ ತಗ್ಗಿಸಿ ಧಾರಾಕಾರವಾಗಿ ಸುರಿಯುತ್ತಿತ್ತು. ನಿರ್ಜನ ರಸ್ತೆ. ರೋಡ್ ಲೈಟ್ನ ಸ್ವಲ್ಪ ಬೆಳಕು ಮಾತ್ರ ನಾವು ನಿಂತ ಅಂಗಡಿ ಮುಂದೆ ಬೀಳುತ್ತಿತ್ತು. ನಾನು ಹೇಗೂ ಧೈರ್ಯ ಮಾಡಿ ಅವಳ ಹತ್ತಿರ ಹೋದೆ. ಅವಳು ಹಾಗೆ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದಳು. ನಾನು ಹಾಯ್ ರೀನಾ, ಏನಾಯ್ತು? ಯಾಕೆ ಮಾತನಾಡುತ್ತಿಲ್ಲ ಎಂದು ಅವಳ ಗಲ್ಲ ಹಿಡಿದು ಮುಖ ನನ್ನೆಡೆಗೆ ತಿರುಗಿಸಿದೆ. ಅವಳು ನನ್ನ ಕಡೆ ನೋಡಿದಳು. ನೀವು ಆ ರೀತಿ ಹೇಳಿದರೆ ನನಗೆ ನಾಚಿಕೆ ಆಗುತ್ತೆ ಅಂತ ಮೆಲ್ಲನೆ ಹೇಳಿದಳು. ಯಾಕೆ ನಾನು ಇಷ್ಟ ಆಗಿಲ್ವಾ ಅಂದೆ ಅವಳ ಮುಖದ ಹತ್ತಿರ ನನ್ನ ಮುಖ ತಂದು. ಅವಳು ನೀವು ನೋಡಲು ಸುಂದರವಾಗಿದ್ದೀರಿ, ನನಗೆ ಇಷ್ಟ ಕೂಡ ಆದ್ರಿ. ಆದರೆ ಇದೆಲ್ಲ ಬೇಡ ಅಂದಳು. ನನ್ನ ಬಿಸಿ ಉಸಿರು ಅವಳಿಗೆ ತಾಗಿತು. ಮಳೆ ಗುಡುಗು ಸಿಡಿಲು ಜೊತೆ ಹಾಗೆ ಧಾರಾಕಾರವಾಗಿ ಸುರಿಯುತ್ತಿತ್ತು. ನಾನು ನೋಡು ಪ್ರಕೃತಿಯೇ ನಮ್ಮನ್ನು ಒಂದು ಮಾಡ್ತಾ ಇದೆ ಅನ್ನುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ತುಟಿಗೆ ತುಟಿ ಸೇರಿಸಿ ಗಾಢವಾಗಿ ಚುಂಬಿಸಿದೆ. ಅವಳು ಜೋರಾಗಿ ಉಸಿರಾಡುತ್ತಿದ್ದಳು. ಉಸಿರಾಟಕ್ಕೆ ತಕ್ಕಂತೆ ಅವಳ ಎದೆ ಮೇಲೆ ಕೆಳಗೆ ಬರುತ್ತಿತ್ತು. ಅವಳಿಗೂ ಈ ಮಳೆಯ ವಾತಾವರಣದಲ್ಲಿ ಭಾವನೆ ಕೆರಳಿ ಮನಸ್ಸಿನ ಕಂಟ್ರೋಲ್ ತಪ್ಪತೊಡಗಿ ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ನಾನು ಅವಳನ್ನು ಗಟ್ಟಿಯಾಗಿ ತಬ್ಬಿ ತುಟಿಗೆ ಗಾಢವಾಗಿ ಚುಂಬಿಸಿದೆ. ಹಾಗೆ ಅವಳ ಮುಖ, ಗಲ್ಲ ಎಲ್ಲ ಚುಂಬಿಸಿದೆ. ಅವಳು ನನ್ನನ್ನು ಹಾಗೆ ತಬ್ಬಿಕೊಂಡು ಮುಖ ಮೇಲೆ ಮಾಡಿ ಸುಖ ಅನುಭವಿಸುತ್ತಿದ್ದಳು. ನನ್ನ ಗೂಟ ಎದ್ದು ನಿಂತಿತು. ನಾನು ತಬ್ಬಿ ಹಿಡಿದಿದ್ದರಿಂದ ನನ್ನ ಗಡಸು ಗೂಟ ಅವಳ ಒದ್ದೆ ಸ್ಕರ್ಟ್ಗೆ ಮುಂದಿನಿಂದ ಅವಳ ತುಳ್ಳಿಗೆ ಟಚ್ ಆಗುತ್ತಿತ್ತು. ನಾನು ಹಾಗೆ ಅವಳನ್ನು ಚುಂಬಿಸುತ್ತಾ ಹಿಂದಿನಿಂದ ಅವಳ ದಪ್ಪ ಕುಂದೆವನ್ನು ಸ್ಕರ್ಟ್ ಹೊರಗಿನಿಂದ ಹಿಸುಕತೊಡಗಿದೆ. ಅವಳು ಆವ್ ಅಂತ ಮುಲುಗುತ್ತಾ ಸುಖದಿಂದ ಕಣ್ಣು ಮುಚ್ಚಿ ನಿಂತಳು. ನಾನು ಹಾಗೆ ಅವಳ ಮುಖ ಚುಂಬಿಸುತ್ತಾ ಕೆಳಬಂದೆ. ಅವಳ ದಪ್ಪ ಮೊಳೆ ಒದ್ದೆಯಾದ ಟೀ ಶರ್ಟ್ ಅಂಟಿಕೊಂಡು ಸೆಕ್ಸಿಯಾಗಿ ಕಾಣುತ್ತಿತ್ತು. ನಾನು ಅವಳ ಒದ್ದೆಯಾದ ಟೀ ಶರ್ಟ್ ಹೊರಗಿನಿಂದ ಅವಳ ದಪ್ಪ ಮೊಳೆಯನ್ನು 2 ಕೈಗಳಿಂದ ಹಿಸುಕಿದೆ. ಅವಳು ಆವ್ ಅಂತ ನನ್ನ ಗಟ್ಟಿಯಾಗಿ ಅಪ್ಪಿಕೊಂಡಳು. ನಾನು ಅವಳ ಮೊಳೆ 2 ಕೈಯಲ್ಲಿ ಹಿಸುಕುತ್ತಾ ನನ್ನ ಮುಖವನ್ನು ಅವಳ ಮೊಲೆಗಳ ಮಧ್ಯೆ ಹುದುಗಿಸಿ ಮುದ್ದಾಡಿದೆ. ಅವಳು ಆವ್ ಅನ್ನುತ್ತಾ ನನ್ನ ತಲೆಯನ್ನು ತನ್ನ ಮೊಳೆಗೆ ಒತ್ತಿಕೊಂಡಳು. ಮಳೆ ರಪರಪನೆ ಜೋರಾಗಿ ಬೀಳುತ್ತಿತ್ತು.
ಗಾಳಿ ಜೋರಾಗಿ ಬೀಸುತ್ತಿತ್ತು. ಆಹ್ಲಾದಕರ ವಾತಾವರಣ. ನಾನು ಹಾಗೆ ಮುದ್ದಾಡುತ್ತಾ ಅವಳ ಟೀಶರ್ಟ್ ಕಿತ್ತು ಕಾಂಕ್ರೀಟ್ ಬಾಕ್ಸ್ ಮೇಲೆ ಹಾಕಿದೆ. ಬಿಳಿ ಬಣ್ಣದ ಬ್ರಾ ಒಳಗೆ ಸುಂದರ ಕೊಬ್ಬಿದ ಬೆಳ್ಳಗಿನ ದುಂಡನೆಯ ಮೂಳೆ. ದಪ್ಪ ಬಿಳಿ ಮೂಳೆಗಳು ಬ್ರಾದಿಂದ ಆಚೆ ಬರಲು ತವಕಿಸುತ್ತಿದೆ. ನಾನು ಹಾಗೆ ಒದ್ದೆ ಬ್ರಾ ಹೊರಗಿನಿಂದ ಅವಳ ಮೊಳೆ ಹಿಸುಕುತ್ತ ಅಂತ ಅವಳ ಮೊಳೆಗೆ ಚುಂಬಿಸಿದೆ. ಮಳೆ ನೀರಿನ ಜೊತೆಗೆ ಅವಳ ಬೆವರ ಸ್ವಾದ ನನ್ನ ನಾಲಿಗೆ ತಾಗಿತು. ಅವಳು ಆವ್ ಅಂತ ಮುಳುಗುತ್ತಾ ನನ್ನ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು ನನ್ನ ತುಟಿಗೆ ಗಾಢವಾಗಿ ಚುಂಬಿಸಿದಳು. ನಾನು ಸ್ವಲ್ಪ ಹೊತ್ತು ಹಾಗೆ ಅವಳ ತುಟಿಗೆ ಚುಂಬಿಸಿ ಅವಳ ಅದರಾಮೃತ ಹೀರಿದೆ. ನಂತರ ಅವಳ ಮೊಲೆ ಹತ್ತಿರ ಬಂದು ಬ್ರಾ ಕೆಳಗೆ ಸರಿಸಿದೆ. ತಕ್ಷಣ ದಪ್ಪ ಬೆಳ್ಳನೆ ಮೊಳೆಗಳು ಆಚೆ ಜಿಗಿಯಿತು. ದಪ್ಪಗೆ ಬೆಳ್ಳನೆ ದುಂಡನೆಯ ಮೊಳೆ, ಅದರ ಮಧ್ಯದಲ್ಲಿ ಚೆರ್ರಿ ಹಣ್ಣಿನಂತೆ ಮೊಳೆಯ ತೊಟ್ಟು. ರೋಡ್ ಲೈಟ್ನ ಬೆಳಕಿಗೆ ಅವಳ ಬಿಳಿಯ ಒದ್ದೆಯಾದ ಮೊಳೆ ಹೊಳೆಯುತ್ತಾ ಸುಂದರವಾಗಿ ಕಾಣುತ್ತಿತ್ತು. ನಾನು ಎರಡು ಕೈಯಲ್ಲಿ ಅವಳ ದಪ್ಪ ಮೊಳೆನ ಅದುಮುತ್ತ ಅವಳ ಮೊಳೆ ತೊಟ್ಟನ್ನು ಬಾಯಿಗೆ ಹಾಕಿ ಚೀಪಿದೆ. ಅವಳು ಆವ್ ಅಂತ ಮುಳುಗುತ್ತಾ ನನ್ನ ಗಟ್ಟಿಯಾಗಿ ತಬ್ಬಿ ಮುಖ ಮೇಲೆ ಮಾಡಿ ಸುಖ ಅನುಭವಿಸುತ್ತಿದ್ದಳು. ನಾನು ಹಾಗೆ ಎರಡು ಕೈಗಳಿಂದ ಮೊಳೆಗಳನ್ನು ಹಿಸುಕ್ತಾ ಚೆನ್ನಾಗಿ ಚೀಪುತ್ತಾ ಬಲವಾಗಿ ಹಿಂಡಿ ಹಿಪ್ಪೆ ಮಾಡಿದೆ. ಅವಳು ನನ್ನ ತಲೆಯನ್ನು ಹಾಗೆ ತನ್ನ ಮೊಳೆಗೆ ಒತ್ತಿಕೊಂಡು ಆವ್ ಅಂತ ಸಣ್ಣದಾಗಿ ಮುಳುಗುತ್ತಿದ್ದಳು. ನಾನು ಹಾಗೆ ಅವಳ ದಪ್ಪ ಮೊಳೆಯನ್ನು ಕೈಯಲ್ಲಿ ಚೆನ್ನಾಗಿ ಹಿಸುಕುತ್ತಾ ಒಂದೊಂದಕ್ಕೆ ಬಾಯಿ ಹಾಕಿ ಚೀಪಿದೆ. ಮೊಳೆಯ ಮೇಲಿನ ಬೇವರ ಹನಿಗಳು ನನ್ನ ನಾಲಿಗೆಗೆ ತಾಗಿತು. ಅವಳ ದಪ್ಪ ಮೊಳೆನ ಅದುಮುತ್ತ ಅವುಗಳ ಮಧ್ಯೆ ಮುಖ ಹುದುಗಿಸಿ ಮುದ್ದಾಡುತ್ತಿದ್ದೆ. ಹಾಗೆ ಎಡಗೈ ಅವಳ ಮೊಳೆಯನ್ನು ಹಿಡಿದು ಹಿಸುಕುತ್ತಾ ಬಾಯಿಗೆ ಹಾಕಿಕೊಂಡು ಚೀಪುತ್ತಾ ಬಲಗೈ ಕೆಳಗೆ ತಂದು ಅವಳ ಸ್ಕರ್ಟ್ ಮೇಲೆ ಎತ್ತಿ ಅವಳ ತುಳ್ಳಿಗೆ ಕಾಚ ಮೇಲೆ ಉಜ್ಜಿದೆ. ಅವಳು ಆವ್ ಅಂತ ಮುಳುಗುತ್ತಾ ನಾನು ಹಾಗೆ ಅವಳ ಕಾಚ ಒಳಗೆ ಕೈ ಹಾಕಿದೆ. ಸಣ್ಣಗೆ ಕೂದಲು ಬೆಳೆದ ತುಳ್ಳು. ಹಾಗೆ ಉಜ್ಜುತ್ತಿದ್ದೆ. ಅವಳು ಆವ್ ಅನ್ನುತ್ತಿದ್ದಳು. ನಾನು ನಂತರ ಬಾಗಿ ಕೆಳಗೆ ಬಂದು ಅವಳ ಸೊಂಟವನ್ನು ನಿಧಾನವಾಗಿ ಸವರಿದೆ. ಅವಳು ಅಂತ ಮುಳುಗಿದಳು. ನಾನು ಅವಳ ಸೊಂಟ ಹಿಡಿದು ಹೊಕ್ಕಳಿಗೆ ಕಿಸ್ ಕೊಟ್ಟು ನಾಲಿಗೆಯಿಂದ ನೆಕ್ಕಿದೆ. ಅವಳು ಆವ್ ಅನ್ನುತ್ತಾ ಸುಖದಿಂದ ಮುಳುಗುತ್ತಿದ್ದಳು. ಮಳೆ ರಭಸವಾಗಿ ಮಳೆ ಸುರಿಯುತ್ತಿದೆ. ದೊಡ್ಡ ಗಾಡಿಯೊಂದು ಜೋರಾಗಿ ಮೊರೆಯುತ್ತಾ ನಮ್ಮ ಮುಂದಿನಿಂದ ವೇಗವಾಗಿ ಸಾಗಿತು. ನಮಗೆ ಅದರ ಪರಿವೆಯೇ ಇಲ್ಲದೆ ಹಾಗೆ ಮುದ್ದಾಡುತ್ತಿದ್ದೆವು. ಮುಂದೆ ಏನಾಯಿತು ಎಂದು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. ಧನ್ಯವಾದ.